ನಮಸ್ಕಾರ ಎಲ್ಲರಿಗೂ. ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತಾ. ಯಾಕಂದ್ರೆ ನಾವು ಸಿಂಪಲ್ಲಾಗಿ ವೀಡಿಯೋಸ್ ಮಾಡ್ತೀವಿ, ನಾರ್ಮಲಾಗಿ ಎಕ್ಸ್ಪೆನ್ಸಿವ್ ಆಗಿ ಮಾಡೋದಿಲ್ಲ ವೀಡಿಯೋನ. ನಾನಂತರೂ ಊರಿಗೆ ಬಂದಿದ್ದೆ, ತವ್ರ ಮನೆಗೆ ಬಂದಿದ್ದೆ. ಏನಿಲ್ಲ, ತವ್ರ ಮನೆಗಂತೂ ಆರಾಮ್ ಕೂತ್ ತಿನ್ನೋದು. ನನಗಂತೂ ತಾಲಿಪಟ್ಟು ತಿನ್ಬೇಕಂತ ಅನಿಸಿತ್ತು. ನಮ್ಮ ಅವ್ಗೆ ಹೇಳಿದೆ, ಒಂದು ಸ್ವಲ್ಪ ತಾಲಿಪಟ್ಟು ಮಾಡಿಕೊಡುವ, ರುಚಿಯಾಗಿರುವಂಥದ್ದು ನಿನ್ನ ಕೈಲೇ ತಿನ್ಬೇಕಂತ ಅನ್ಸೈತಿ ಅಂತಂದೆ. ಹಾಗಾಗಿ ಆಯ್ತು ಮಾಡ್ಕೊಡ್ತೀನಿ ಅಂತಂದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡ್ಲು, ರುಬ್ಕೊಂಡ್ಲು ಮಿಕ್ಸಿ ಒಳಗೆ. ಅದ್ರ ಜೊತೆಗೆ ಏನೇನು ಮಾಡಿದ್ಲು ಅಂದ್ರೆ 1 ಕಪ್ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡ್ಲೆ ಹಿಟ್ಟು ಮತ್ತು ಹೆಸರು ಬೇಳೆ ಹಿಟ್ಟು ಹಾಕ್ಕೊಂಡು ಕ್ಯಾಬೇಜ್ ಇದ್ವು, ಕ್ಯಾಬೇಜು, ಉಳ್ಳಾಗಡ್ಡಿ ಮತ್ತು ಸಣ್ಣಗೆ ಟೊಮ್ಯಾಟೊ ಹೆಚ್ಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಪೇಸ್ಟ್ ಹಾಕ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಗರಂ ಮಸಾಲೆ ಇದ್ರೆ ಗರಂ ಮಸಾಲ ಮತ್ತು ಉಪ್ಪು ಹಾಕ್ಕೊಂಡು ನೀಟಂಗೆ ಇದನ್ನು ಮಾಡ್ಕೊಂಡ್ಲು, ನಾದ್ಕೊಂಡ್ಲು ಹಿಟ್ಟು ಹಾಕ್ಕೊಂಡು. ಹದವಾಗಿ ನಾದ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆ ಒಳಗೆ ಒಂದು ಟ್ರಿಕ್ ಯೂಸ್ ಮಾಡಿದ್ಲು. ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ನೀಟಂಗೆ ತಳ್ಳಗೆ ಲಟ್ಸಿದ್ಲು. ಹಾಕಿದ್ಮೇಲೆ ತಳ್ಳಗಾಕವು ಹಿಂಗೆ ಮಾಡಿದ್ರೆ ಈ ಟ್ರಿಕ್ ಯೂಸ್ ಮಾಡಿರಿ ನೀವು. ಬೇಕಂದ್ರೆ ಹಂಚು ಕಾದಿತ್ತು, ಹಂಚಿನ ಮೇಲೆ ಹಾಕಿದ್ಲಿ, 2 ಕೈ ಮೇಲೆ ಬೇಯಿಸ್ಕೊಂಡ್ಮೇಲೆ ಬೇಕಂದವರು ಮೊಸರು ಹಚ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೆ ತುಪ್ಪ ಚಟ್ನಿ ಹಾಕ್ಕೊಂಡು ತಿನ್ಬೋದು. ನಾವಂದ್ರೂ ಮೊಸರು ಹಾಕ್ಕೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಭಾಳ ಚಲೋ ಇತ್ತು. ಟ್ರೈ ಮಾಡೋರು ಮಾಡ್ಬೋದು. ಯಾರ್ಯಾರು ವಿಡಿಯೋ ನೋಡಿರಿ ಎಲ್ಲರೂ ಲೈಕ್ ಮಾಡಿರಿ. ಥ್ಯಾಂಕ್ ಯು.